ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಆಫ್ಟರ್ ಅ ಲಾಂಗ್ ಟೈಮ್ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಇನ್ನೇನು 2026ಗೆ ಎಂಟರ್ ಆಗಿದ್ದೀವಿ. ಸೊ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ಹ್ಯಾಪಿ ನ್ಯೂ ಇಯರ್ 2026 ತುಂಬಾ ಚೆನ್ನಾಗಿರಲಿ ನಿಮ್ಮ ಲೈಫಲ್ಲಿ. ನೀವೇನೆಲ್ಲ ಅಂದ್ಕೊಂಡಿದ್ದೀರಲ್ಲ ಅದನ್ನೆಲ್ಲನೂ ನೀವು 2026ಅಲ್ಲಿ ಫುಲ್ಫಿಲ್ ಆಗಲಿ ಅಂತ ನಾನು ವಿಶ್ ಮಾಡ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ, ಇವತ್ತು ಇನ್ನೇನು ನಮಗೆ ವರ್ಷದ ಮೊದಲನೇ ಹಬ್ಬ ಅಂತಂದರೆ ಸಂಕ್ರಾಂತಿ ಅಲ್ವಾ. ಸೊ ಸಂಕ್ರಾಂತಿಗೆ ನಾನು ಒಂದು ಸ್ಯಾರಿ ಹಾಗೂ ಡ್ರೆಸ್ನ ಆರ್ಡರ್ ಮಾಡಿದ್ದೀನಿ. ಸೊ ತುಂಬ ಬಜೆಟ್ ಫ್ರೆಂಡ್ಲಿಯಲ್ಲಿರುವಂಥ ಸ್ಯಾರಿ ಡ್ರೆಸ್ ಅಂತ ಹೇಳ್ಬೋದು. ಸೊ ಎಲ್ಲಿಂದ ತೊಗೊಂಡಿದ್ದೀನಿ, ಹೇಗಿದೆ ಕ್ವಾಲಿಟಿ, ಸೊ ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋಸಲ್ಲಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಗಿಬಿಟ್ಟು ಕ್ವಾಲಿಟಿ ಇಷ್ಟ ಆಗಿಬಿಟ್ಟು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾನು ಏನು ಅಂದ್ಕೊಂಡೆ ಅಂದರೆ, ಇವಾಗ ಹಿಂಗಿದ್ರು ಸಂಕ್ರಾಂತಿ ಹತ್ರ ಬರ್ತಾ ಇದೆ ಅಲ್ವಾ. ಸೊ ತುಂಬಾ ಒಂದು ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಸ್ಯಾರಿ ನನಗೆ ಬೇಕಾಗಿತ್ತು. ಚೆನ್ನಾಗೂ ಇರಬೇಕು. ಯೂಶ್ವಲಿ ನಾವೇನು ಹೆಣ್ಮಕ್ಳು ಏನು ಪ್ರಿಫರ್ ಮಾಡ್ತೀವಿ ಅಂತಂದರೆ, ನಮಗೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಕ್ವಾಲಿಟಿ ತುಂಬ ಚೆನ್ನಾಗಿರಬೇಕು ಆ್ಯಂಡ್ ನೋಡೋಕ್ಕೂ ಚೆನ್ನಾಗಿರ್ಬೇಕು, ಆ ಥರ ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ತುಂಬ ಹೈ ಪ್ರೈಸು, ಸ್ಪೆಷಲಿ ನಾನು ಈ ರೀತಿ ಇದ್ದೀನೋ ಅಥವಾ ಎಲ್ಲರೂ ಈ ರೀತಿ ಇದ್ದಾರೋ ಗೊತ್ತಿಲ್ಲ ನನಗೆ. ನಾನು ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ಚೆನ್ನಾಗಿರಬೇಕು, ನೋಡೋಕ್ಕೂ ಸಖತ್ತಾಗಿರಬೇಕು, ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ಆ ಥರ ಎಲ್ಲ ಸ್ಯಾರಿನೆಲ್ಲ ನಾನು ಹುಡ್ಕಕ್ಕೆ ಹೋಗ್ತೀನಿ. ತುಂಬ ಪ್ರೈಸ್ ಜಾಸ್ತಿ ಇದ್ದು ಆ ಥರ ಎಲ್ಲ ಅದನ್ನು ಸುಮ್ಮನೆ ಒಕೇಶನ್ಗೆ ಏನಾದರೂ ಮದುವೆ ಇದ್ದಾಗ ತೊಗೊತೀವಿ. ಸೊ ಇಂಥ ಚಿಕ್ಕ ಪುಟ್ಟ ಹಬ್ಬಗಳಿಗೆ ಈ ರೀತಿ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು, ತುಂಬ ಚೆನ್ನಾಗಿರಬೇಕು, ಆ ರೀತಿ ಸ್ಯಾರಿನ ಹುಡುಕ್ತಿದ್ವಿ. ಸೊ ಆ ರೀತಿ ಸ್ಯಾರಿನ ನಾನು ಸರ್ಚ್ ಮಾಡುವಾಗ ಸೊ ಅಗೇನ್ ನನಗೆ ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ, ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೆ ಈ ಒಂದು ಪೇಜ್ ಬಗ್ಗೆ, ಬ್ಲೌಸ್ ಪೀಸ್ಗಳನ್ನೆಲ್ಲ ತರಿಸಿದ್ದೆ ನೋಡಿ ನಾನು. ಸೊ ಅದ್ರದ್ದು ವಿಡಿಯೋ ಮಾಡಿದ್ದೀನಿ, ಹೇಗೆ ಕ್ವಾಲಿಟಿ ಹೇಗಿದೆ ಏನು ಅವ್ರ ಹತ್ರ ಅಂತ ಅನ್ನೋದು. ಸೊ ಅವ್ರ ಹತ್ರನೇ ಕೂಡ ಸ್ಯಾರಿನೂ ಅವರು ಸೆಲ್ ಮಾಡ್ತಾರೆ. ಸೊ ಸ್ಯಾರಿ, ಗೋಲ್ಡ್ ಸ್ಯಾರಿ ಅವ್ರದ್ದು ತುಂಬಾ ಫೇಮಸ್ ಆಗಿರೋದು ನಿಮಗೆಲ್ಲ ಗೊತ್ತಿರುತ್ತೆ. ಸೊ ಗೋಲ್ಡ್ ಸ್ಯಾರಿ ತರ್ಸೋಣ ಅಂತ ಅಂದ್ಕೊಂಡೆ, ಬಟ್ ಔಟ್ ಆಫ್ ಸ್ಟಾಕ್ ಅಂತ ಹೇಳಿದ್ರು ಅವರು. ಅದಕ್ಕೋಸ್ಕರ ಅಂದರೆ ಬೇರೆ ಅಂದರೆ ಗೋಲ್ಡು ವಿತ್ ಬೇರೆ ಬಾರ್ಡರ್ಸಲ್ಲಿ ಸೊ ಆ ರೀತಿ ಸ್ಯಾರಿನ ಅವರು ಹೇಗೆ ಬಿಟ್ಟಿದ್ರು. ನೋಡೋಣ ಹೇಗೆ ಅನಿಸುತ್ತೆ ಏನು ಅಂತ ಅಂದ್ಕೊಂಡು ನಾನು ಒಂದು ಆರ್ಡರ್ ಮಾಡಿದ್ದೀನಿ, ತೋರಿಸ್ತೀನಿ ಇವಾಗ ಯಾವ ಸ್ಯಾರಿ ಅಂತ. ಹಾಗೆ ನನ್ನ ಮಗಳಿಗೂ ಕೂಡ ಈ ಒಂದು ಸಂಕ್ರಾಂತಿ ಹಬ್ಬಕ್ಕೆ ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಡ್ರೆಸ್ನು ಕೂಡ ಆರ್ಡರ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ರಿಸೀವ್ ಆಗಿದೆ. ಅದು ಹೇಗಿದೆ ಕ್ವಾಲಿಟಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕಂಪ್ಲೀಟ್ಲಿ ವಿಡಿಯೋ ನೋಡಿ, ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಸೊ ನಾನು ತಗೊಂಡಿರೋ ಸ್ಯಾರಿ ಬಂದುಬಿಟ್ಟು ಇದು. ಓಕೆ, ಇದ್ರದ್ದು ಪ್ರೈಸ್ನ ನೀವು ಗೆಸ್ ಮಾಡ್ತಾಯಿರಿ. ನಾನು ಲಾಸ್ಟಲ್ಲಿ ನಿಮಗೆ ಪ್ರೈಸ್ನ ಹೇಳ್ತೀನಿ, ತುಂಬ ಬಜೆಟ್ ಫ್ರೆಂಡ್ಲಿ ಅಂತ ಹೇಳ್ತೀನಿ. ಸೊ ಇದು ಒಂದು ಯಾವುದೇ ರೇಷ್ಮೆ ಸ್ಯಾರಿಗೆ ಕಂಪೇರ್ ಮಾಡಿದರೆ, ಅದಕ್ಕೆ ಹೋಲಿಸಿದ್ರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾವು ರೇಷ್ಮೆ ಸ್ಯಾರಿ 4,000 to 5,000 6,000 ಆ ಥರ ರೇಂಜಲ್ಲಿ ತೊಗೊತೀವಲ್ಲ, ಸೊ ಅದಕ್ಕೆ ಮ್ಯಾಚ್ ಆಗುವಂಗೆ ಇದೆ ಅಂತಲೇ ಹೇಳ್ಬೋದು. ಇಟ್ಸ್ ನಾಟ್ ಲೈಕ್ 4,000 to 5,000 ಆ ಥರ ಅಲ್ಲ, ತುಂಬ ಬಜೆಟ್ ಫ್ರೆಂಡ್ಲಿ. ಲಾಸ್ಟಿಗೆ ನಾನು ನಿಮಗೆ ಪ್ರೈಸ್ನ ಹೇಳ್ತೀನಿ. ಸೊ ಅದುವರೆಗೂ ನೀವು ಪ್ರೈಸ್ನ ಗೆಸ್ ಮಾಡ್ತಾ ಇರಿ. ಓಕೆ, ಸೊ ಇವಾಗ ತೋರಿಸ್ತೀನಿ ಸ್ಯಾರಿ ಹೇಗಿದೆ ಅಂತ ಕಂಪ್ಲೀಟು. ಸೊ ನೋಡ್ಬೋದು, ಇದು ಕಂಪ್ಲೀಟ್ಲಿ ಗೋಲ್ಡ್ ಬರುತ್ತೆ, ವಿತ್ ಗೋಲ್ಡ್ ಬಾರ್ಡರ್ ಎಲ್ಲ ಸ್ಯಾರಿ ನೋಡಿರ್ತೀರಲ್ಲ, ತುಂಬ ಟ್ರೆಂಡಲ್ಲಿರುವಂಥದ್ದು. ಸೊ ನನಗೆ ಬಾಟಲ್ ಗ್ರೀನು ಹೇಗೆ ಕಾಣಿಸುತ್ತೆ ನೋಡೋಣ ಅಂತ ಅಂದ್ಕೊಂಡ್ಬಿಟ್ಟು ಬಾಟಲ್ ಗ್ರೀನನ್ನು ಆ್ಯಕ್ಚುಲಿ ಅವರು ವಿಡಿಯೋ ಮಾಡಿದಾಗ ಒಂದು ಗೊಂಬೆಗೆ ಹಾಕಿಬಿಟ್ಟು ತೋರಿಸಿದ್ರು. ಅದು ತುಂಬಾ ಅಟ್ರಾಕ್ಟಿವ್ ಅಂತ ಅನಿಸ್ತು ನನಗೆ. ಸೊ ಅವಾಗ ಅನಿಸ್ಬಿಟ್ಟು ನಾನು ಯಾಕೆ ಇದೇ ಕಾಂಬಿನೇಷನಲ್ಲಿ ತೊಗೋಬಾರ್ದು ಅಂತ ಅಂದ್ಕೊಂಡ್ಬಿಟ್ಟು ಸೊ ಈ ಕಾಂಬಿನೇಷನಲ್ಲಿ ನಾನು ಸ್ಯಾರಿನ ತೊಗೊಂಡಿದ್ದೀನಿ. ಬಾಟಲ್ ಗ್ರೀನ್ ಬರುತ್ತಲ್ಲ, ಸೊ ರೇರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಲೈಕ್ ಬಾಟಲ್ ಗ್ರೀನು, ಗೋಲ್ಡ್ಗೆ ಬಾಟಲ್ ಗ್ರೀನು ಸಖತ್ತಾಗಿದೆ ಅಂತ ಹೇಳ್ತೀನಿ. ಸಾಫ್ಟ್ ಆಗಿದೆ, ತುಂಬ ಸಾಫ್ಟ್ ಆಗಿದೆ. ಸೊ ನೀವು ಹಾಕೊಂಡಾಗೂ ಕೂಡ ನೆರಿಗೆ ಅಂತ ಏನು ಅಂತೀವಲ್ಲ ಕೆಳಗಡೆ, ಮತ್ತು ಪಲ್ಲು ತುಂಬ ಸಾಫ್ಟಾಗಿ ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳ್ಬೋದು. ಪ್ಲೀಟ್ಸ್ ಎಲ್ಲ ಸೂಪರ್ಬಾಗಿ ಕುತ್ಕೊಳ್ಳುತ್ತೆ. ಸೊ ನೋಡ್ಬೋದು ನೀವು, ಇದೇ ಒಂದು ಸ್ಯಾರಿ. ಸೊ ಸ್ಯಾರಿ ಫುಲ್ಲೆಲ್ಲ ಈ ಥರ ಒಳಗಡೆ ಈ ಥರನೇ ಬರುತ್ತೆ, ಇಲ್ಲಿ ಬಾರ್ಡರ್ಗಷ್ಟೇ ಈ ಥರ ಬರುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಇನ್ನು ನೆಕ್ಸ್ಟ್ ಬಂದರೆ, ಸೊ ಇದಕ್ಕೆ ಬ್ಲೌಸ್ ಕೂಡ ಇನ್ಕ್ಲೂಡ್ ಆಗಿದೆ. ಸೊ ನೀವು ಬ್ಲೌಸ್ನ ಹೊಲಿಸ್ತೀರಾ ಅಂತಂದರೆ ಹೊಲಿಸ್ಬೋದು, ಅಥವಾ ನೀವು ಎಕ್ಸ್ಟ್ರಾ ಬ್ಲೌಸ್ನ ಆಚೆ ತೊಗೊತೀರಾ. ಬಾಟಲ್ ಗ್ರೀನ್ ಇದೆಯಲ್ಲ, ಸೊ ಇದ್ರದ್ದು ನಾನು ತೊಗೊಂಡಿದ್ದೀನಿ. ಅವರ ಒಂದು ಪೇಜಲ್ಲಿ ಕೂಡ ನಾನು ಇದನ್ನು ತೊಗೊಂಡ್ಬಿಟ್ಟು ಹೊಲಿಸಿದ್ದೀನಿ. ಅದು ಹೇಗಿದೆ ಅನ್ನೋದನ್ನು ಕೂಡ ತೋರಿಸ್ತೀನಿ. ಸೊ ಫಸ್ಟ್ ಬಂದು ಸ್ಯಾರಿ ನೋಡಿ ಹೇಗಿದೆ ಅಂತ. ಸೊ ಕಂಪ್ಲೀಟ್ಲಿ ಈ ಥರ ಬರುತ್ತೆ.
ನೋಡ್ಬೋದು. ಲೆಂತ್ ವೈಸು ಮತ್ತು ಏನಂತೀವಿ ವಿಡ್ತ್ ವೈಸು ಕೂಡ ಸಖತ್ತಾಗಿದೆ ಅಂತ ಹೇಳ್ಬೋದು. ಏನು ಮಾತಾಡೋಗೆ ಇಲ್ಲ, ತುಂಬ ಚೆನ್ನಾಗಿದೆ ಇದು ಸಾರಿ. ನನಗೆ ತುಂಬಾ ಇಷ್ಟ ಆಯಿತು. ತುಂಬ ಲಾಂಗ್ ಆಗಿದೆ ಅಂತಲೇ ಹೇಳ್ಬೋದು. ಆರಾಮವಾಗಿ ನೀವು ವಿಯರ್ ಮಾಡ್ಬೋದು. ಸೊ ಪಲ್ಲು ಬಂದರೆ ಓಕೆ, ಸೊ ಪಲ್ಲು ಬಂದರೆ ಈ ಥರ ಬರುತ್ತೆ ಅಂತ ಹೇಳ್ಬೋದು ಇಷ್ಟೇ. ಸೊ ಇದಕ್ಕೇನು ಆ ಥರ ಕೊಟ್ಟಿಲ್ಲ. ಸೊ ಈ ಥರ ಪಲ್ಲು ಬರುತ್ತೆ. ಸೊ ಹಾಕೊಂಡಾಗ ಇಫ್ ಪಾಸಿಬಲ್ ನಾನು ಹಾಕ್ಕೊಂಡಿರೋ ವಿಡಿಯೋನು ಕೂಡ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ, ನೋಡ್ಬೋದು ನೀವು ನನಗೆ ಹೇಗೆ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಕಲರ್ ಕಾಂಬಿನೇಷನ್ಸ್ ಲೈಕ್ ತುಂಬಾ ಇದೆ. ಪಿಂಕ್ ಇರ್ಬೋದು, ಇನ್ನೊಂದು ಬಾಟಲ್ ಗ್ರೀನು, ರಾಮ ಗ್ರೀನು, ಅಥವಾ ಕಲರ್ ಕಾಂಬಿನೇಷನ್ 3 ಕಲರ್ ಕಾಂಬಿನೇಷನ್ಸ್ ಏನೋ ಅವರು ಬಿಟ್ಟಿದ್ರು. ಸೊ ತರಿಸಿದ್ವಿ ಅಂತಲೇ ಹೇಳ್ಬೋದು. ಸೊ ಪೇಜ್ ನೇಮೇ ಹೇಳಿಲ್ಲಲ್ವಾ, ಸೊ ಆಲ್ರೆಡಿ ಗೊತ್ತಿರುವಂಗೆ. ಸೊ ಸುರಂಗ್ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಇನ್ಸ್ಟಾಗ್ರಾಮ್ ಪೇಜ್. ಇದು ಯಾವುದೇ ರೀತಿಯಾದಂಥ ಪ್ರಮೋಷನಲ್ ವೀಡಿಯೋ ಅಲ್ಲ, ನಾನೇ ದುಡ್ಡು ಕೊಟ್ಬಿಟ್ಟು ತೊಗೊಂಡು ಪರ್ಸ್ನಲಿ ನನಗೆ ಇಷ್ಟ ಆಗಿಬಿಟ್ಟು ಅವರ ಒಂದು ಪೇಜ್ನ ನಾನು ರಿವ್ಯೂ ಮಾಡ್ತಾ ಇರೋದಂತಲೇ ಹೇಳ್ಬೋದು. ಸೊ ತುಂಬಾ ಇಷ್ಟ ಆಯಿತು. ತುಂಬ ಲಾಂಗ್ ಆಗಿದೆ, ಪ್ಲೀಟ್ಸ್ ಆ್ಯಂಡ್ ಪಲ್ಲು ತುಂಬ ಸಖತ್ತಾಗಿ ಕೊಡುತ್ತೆ. ಆ್ಯಂಡ್ ಯಾವುದೇ ರೇಷ್ಮೆ ಸ್ಯಾರಿಗೂ ಕೂಡ ಕಂಪೇರ್ ಮಾಡಿದರೆ ಕಡಿಮೆ ಏನಲ್ಲ ಅಂತಲೇ ಹೇಳ್ಬೋದು. ಈ ಒಂದು ಸ್ಯಾರಿ ತುಂಬಾ ಇಷ್ಟ ಆಯಿತು ನನಗೆ. ಆ್ಯಂಡ್ ನಮ್ಮ ಅತ್ತೆ ಇದನ್ನು ತರಿಸಿದಾಗ ನಮ್ಮ ಅತ್ತೆ ಏನಂತಂದ್ರು ಎಷ್ಟು ಅಂತ ಕೇಳಿದರು ಪ್ರೈಸು. ಸೊ ನಾನು ಪ್ರೈಸ್ ಹೇಳಿದ ಮೇಲೆ ಅವ್ರು ರಿಯಲಿ ಶಾಕ್ ಆದರು ಅಂತಲೇ ಹೇಳ್ಬೋದು. ಸೊ ಇಷ್ಟು ಕಡಿಮೆ ಬೆಲೆಗೆ ಒಂಥರ ಪಟ್ಟು ಸ್ಯಾರಿ, ರೇಷ್ಮೆ ಸ್ಯಾರಿ ಇದ್ದಂಗೆ ಇದು ಇಷ್ಟು ಕಮ್ಮಿ ಬೆಲೆನಾ ಅಂತ ಕೇಳಿದ್ರು ಅವರು. ಸೊ ನೀವು ಪ್ರೈಸ್ನ ಗೆಸ್ ಮಾಡಿ, ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ಇದಕ್ಕೆ ನನಗೆ ಏನನ್ಸುತ್ತೆ ಅಂದರೆ ಇದ್ರದ್ದೇ ಬ್ಲೌಸು ಹೊಲಿಸಿದ್ರೆ ಅಷ್ಟು ಅಟ್ರಾಕ್ಟಿವ್ ಆಗಿ ಅನ್ಸಲ್ಲ. ಆಲ್ವೇಸ್ ನಾನು ಹೆಂಗೆ ಮಾಡ್ತೀನಿ ಅಂತಂದರೆ ಕಾಂಟ್ರಾಸ್ಟ್ ಆಗಿ ತೊಗೊಂಡಿರ್ತೀನಿ, ಇದೇನು ಬರುತ್ತಲ್ಲ ಬಾರ್ಡರು. ಸೊ ಈ ರೀತಿಯೇ ತೊಗೊತೀನಿ ಆಲ್ಮೋಸ್ಟ್ ನಾನೆಲ್ಲ ಸ್ಯಾರಿಗಳು. ಸೊ ಅದಕ್ಕೆ ನಾನು ಬಾಟಲ್ ಗ್ರೀನ್ದೆ ಅವ್ರ ಹತ್ರನೇ ಕೇಳಿದ್ದೆ. ಅವ್ರ ಹತ್ರ ಕೂಡ ಬ್ಲೌಸ್ ಪೀಸ್ಗಳೆಲ್ಲ ವರ್ಕ್ ಇರೋ ಬ್ಲೌಸ್ ಪೀಸ್ಗಳನ್ನೆಲ್ಲ ಅವರು ಮಾರ್ತಾರಲ್ವ. ಸೊ ಅದಕ್ಕೋಸ್ಕರ ನಾನೇನು ಮಾಡಿದೆ, ಬೇರೆ ಕಡೆ ತಗೊಳ್ಳೋಕ್ಕಿಂತ ಹೋಗ್ಬಿಟ್ಟು ಸೊ ಅವ್ರಿಗೆ ಕೇಳಿದೆ ನಾನು, ಈ ಸ್ಯಾರಿನೂ ನನಗೆ ಬುಕ್ ಮಾಡಿ ಅದ್ರ ಜೊತೆಗೆ ನೀವು ನನಗೆ ಅದಕ್ಕೆ ಮ್ಯಾಚ್ ಆಗುವಂಥ ಬಾಟಲ್ ಗ್ರೀನ್ ಕಲರ್ದು ಒಂದು ಬ್ಲೌಸ್ ಪೀಸ್ನ ಕೂಡ ನೀವು ನನಗೆ ಮ್ಯಾಚ್ ಮಾಡಿಕೊಡಿ ಅಂತ ಹೇಳಿದೆ. ಸೊ ಅದ್ಕಾಗ ಅವ್ರು ನನಗೆ ಕಳಿಸಿದ್ರು, ಎಷ್ಟು ಕಳಿಸಿದ್ರು ಅಂತಲೇ ಹೇಳ್ಬೋದು. ಸೊ ಅದರಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಇದು ನಂಗೆ ಚೆನ್ನಾಗಿ ಅನ್ನಿಸ್ತು, ಅವ್ರು ಸೆಲೆಕ್ಟ್ ಮಾಡಿ ನಂಗೆ ಕೊಟ್ಟಿದ್ದು. ಒಂಥರ ಪಿಕಾಕ್ ಬಂದಿದೆ ಅಲ್ವಾ, ತುಂಬ ಚೆನ್ನಾಗಿ ಅನ್ನಿಸ್ತು. ಆಲ್ರೆಡಿ ಹೊಲಿಸಿದ್ದೀನಿ ಇದನ್ನು ನಾನು. ನೋಡ್ಬೋದು ಈ ಥರ ಸ್ವಲ್ಪ ಸಖತ್ತಾಗಿ ಕಾಣಿಸುತ್ತಲ್ವ ಇದು ಹಾಕೊಂಡಾಗ. ಸೊ ಈ ಬ್ಯಾಗ್ ಕೂಡ ಈ ಥರ ವರ್ಕ್ ಬಂದಿರುತ್ತೆ. ಸೊ ಇದನ್ನು ಪೀಸ್ ತರಿಸ್ಬಿಟ್ಟು ನನ್ನ ಮೆಷರ್ಮೆಂಟಿಗೆ ನಾನು ಹೊಲಿಸ್ಕೊಂಡಿರೋದು ಅಂತಲೇ ಹೇಳ್ಬೋದು. ಸೊ ಹಿಂದೆ ಟ್ಯಾಜಲ್ ಕೂಡ ಇರುತ್ತೆ ಅವ್ರದ್ದು. ಈ ಥರ ನೀವು ಟ್ಯಾಸಲ್ಸು ಹಾಕ್ಸ್ಬೋದು. ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಈ ಒಂದು ಬಾಟಲ್ ಗ್ರೀನ್ದು. ಸೊ ಇವು ಪಾಸಿಬಲ್ ಆದರೆ ನಾನು ನಿಮಗೆ ಹಾಕೊಂಡ್ಬಿಟ್ಟು ವಿಡಿಯೋನ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ. ಸೊ ಇಷ್ಟು ಸಾರಿ ಬಗ್ಗೆ ಆಯಿತು. ಈ ಒಂದು ಸಾರಿ ಪ್ರೈಸು ಎಷ್ಟಪ್ಪ ಅಂತಂದರೆ ಜಸ್ಟ್ 999 ಅಂತಲೇ ಹೇಳ್ಬೋದು. 1000 ರುಪೀಸ್, ಆಲ್ಮೋಸ್ಟ್ 1000 ರುಪೀಸ್ಗೆ ಇಂಥ ಒಳ್ಳೆ ರೇಷ್ಮೆ ಸ್ಯಾರಿ ನನಗೆ ಸಿಕ್ಕಿರೋದು ತುಂಬಾ ವರ್ತ್ ಅಂತ ಅನಿಸ್ತು ನನಗೆ. ವರ್ತ್ ಬಾಯಿಂಗ್ ಅಂತ ಅಂತೀನಿ. ಸೊ ಕಂಪೇರ್ ಟು ನಾವು ಸಿಂಪಲಾಗಿ ಹಬ್ಬಗಳಿಗಿದ್ದಾಗ ಅಥವಾ ಇದನ್ನು ನೀವು ಸಿಂಪಲಾಗಿ ಅನ್ನೋಕ್ಕಿಂತ ಮದುವೆಗೂ ಕೂಡ ಗ್ರ್ಯಾಂಡಾಗಿ ನೀವು ಹಾಕೋಬೋದು, ಏನು ಪ್ರಾಬ್ಲಮ್ ಆಗಲ್ಲ. ಯಾರೂ ಕೂಡ ನಿಮಗೆ ಇದನ್ನು ನೋಡಿದ ತಕ್ಷಣ ಕಡಿಮೆ ರೇಟಿಂದು ಅಥವಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳೋದೇ ಇಲ್ಲ. ಸುಮಾರು ಜನ ನಿಮಗೆ ಕೇಳ್ತಾರೆ ಎಲ್ಲಿ ತೊಗೊಂಡಿದ್ದೀರಿ ಏನು ಅಂತ ಅಂದ್ಬಿಟ್ಟು. ಸೊ ಆ ರೀತಿ ಇದೆ ಅಂತಲೇ ಹೇಳ್ಬೋದು ಈ ಒಂದು ಸಾರಿ. ಆ್ಯಂಡ್ ಬ್ಲೌಸ್ ಬಂದರೆ ಗೊತ್ತಲ್ವಾ, ಅವರಲ್ಲಿ ಅಂದರೆ ನಮಗೆ ವರ್ಕ್ ಮ್ಯಾಗೆ ಡಿಪೆಂಡ್ ಇದೆ. ಸೊ ಇವಾಗ ನಾನು ಸಿಂಪಲ್ ವರ್ಕ್ನ ಚೂಸ್ ಮಾಡಿದ್ದೀನಲ್ಲ, ಎಲ್ಲ ಹೋಗ್ತಿರಂದ್ರೆ 1000 2000 ಇವನ್ ಬ್ರೈಡಲ್ದು ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ. ನೀವು ಸುರಂಗ್ ಸ್ಟುಡಿಯೋ ಅಂತ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿದರೆ ನಿಮಗೆ ಅವರೊಂದು ಪೇಜ್ ಸಿಗುತ್ತೆ, ನೀವು ಹೋಗ್ಬಿಟ್ಟು ಎನ್ಕ್ವೈರಿ ಮಾಡ್ಬೋದು. ಸೊ ಇದಕ್ಕೆ ತ್ರಿಬಲ್ಸಕ್ಕೆ ಒಂದು 500 ತಗೊತಾರೆ. ಸೊ ಅಂದರೆ ನಾರ್ಮಲ್ ಸ್ಟಿಚಿಂಗ್ ಇದೆ ಇದಕ್ಕಿನ್ನು ನಾವು ಎಕ್ಸ್ಟ್ರಾ ಸ್ಟಿಚಿಂಗ್ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲ ಬ್ಯಾಕ್ ಎಲ್ಲ ಬಂದಿರುತ್ತಲ್ಲ ಅವ್ರದ್ದೇ ಇರುತ್ತಲ್ಲ. ಸೊ ನಾವು ಜಸ್ಟ್ ಇದನ್ನ ಸ್ಟಿಚ್ ಮಾಡೋದು ಅಷ್ಟೇ ಇರುತ್ತೆ. ಇದನ್ನೇನು ನಾವು ಡಿಸೈನ್ಸ್ ಎಲ್ಲ ಮಾಡಿಸ್ತೀವಿ ಅಂದರೆ ಆಗಲ್ಲ. ಸೊ ಜಸ್ಟ್ 500 ತೊಗೊಂಡು 1000 ರುಪೀಸಲ್ಲೇ ನನ್ನ ಬ್ಲೌಸು ಆಗೋಯ್ತು. ಬಿಕಾಸ್ ಈ ಥರ ವರ್ಕ್ ಮಾಡಿಬಿಟ್ಟು ನಾವು ಹೊಲಿಸ್ತೀವಿ ಆಚೆ ಅಂತಂದರೆ ಮಿನಿಮಮ್ ಇನ್ನೂ ಎಕ್ಸ್ಟ್ರಾ 500 ನಾವು ಕೊಡಲೇಬೇಕಾಗುತ್ತೆ. ಅವ್ರು ಕೇಳ್ತಾರೆ ಎಲ್ಲ ವರ್ಕ್ ಮಾಡಬೇಕು ಅದು ಮಾಡಬೇಕು ಅಂತ. ಸೊ ಬೆಟ್ರ್ ಈ ಥರ ತೊಗೊಂಡ್ರೆ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಆ್ಯಂಡ್ ಈಸಿಯಾಗಿ ನಾವು ವಿಯರ್ ಮಾಡ್ಕೋಬೋದು. ಈ ಒಂದು ಸಾರಿಗೆ ಇದು ಸಖತ್ತಾಗಿ ಮ್ಯಾಚ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಅಂತ ಹೇಳ್ಬೋದು. ನನಗೆ ತುಂಬ ಇಷ್ಟ ಆಗಿಬಿಟ್ಟು ನಾನು ಈ ಒಂದು ರಿವ್ಯೂನ ಕೊಡ್ತಾ ಇದ್ದೀನಿ. ಆ್ಯಂಡ್ ಇದು ಸಾರಿ ಬಗ್ಗೆ ಆಯ್ತಲ್ವಾ. ಸೊ ಇನ್ನು ನೆಕ್ಸ್ಟ್ ಬಂದರೆ ನಾನು ನನ್ನ ಮಗಳಿಗೆ ಈ ಸಂಕ್ರಾಂತಿ ಹಬ್ಬಕ್ಕೂ ಕೂಡ ಒಂದು ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರುವಂಥ ಒಂದು ಡ್ರೆಸ್ನ ಆರ್ಡರ್ ಮಾಡಿದ್ದೀನಿ. ಈ ಡ್ರೆಸ್ಸು ಕೂಡ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗಿಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೆ ಅಂತ ಹೇಳ್ಬೋದು. ಸೊ ಇದನ್ನು ನಾನು ಪರ್ಚೇಸ್ ಮಾಡಿರೋದು ಬಂದ್ಬಿಟ್ಟು ಮೀಶೋದಲ್ಲಿ.
ಇನ್ನೊಂದೇನೆಂದರೆ ಮೀಶೋ ಬಗ್ಗೆ ಹೇಳಬೇಕಂದ್ರೆ ಮೀಶೋದಲ್ಲಿ ಸಿಗುವಂಥ ಎಲ್ಲ ಪ್ರಾಡಕ್ಟ್ಸು ನಮಗೆ ಚೀಪ್ ಕ್ವಾಲಿಟಿ ಆಗಿರುತ್ತೆ, ಚೆನ್ನಾಗಿರಲ್ಲ, ಕಡಿಮೆ ದುಡ್ಡಿಗಿದೆ, ಚೆನ್ನಾಗಿ ಸಿಗಲ್ಲ ಅಂತ ಏನಿಲ್ಲ. ಒಂದಿಷ್ಟು ವೆಂಡರ್ಸ್ ಇರ್ತಾರೆ, ಸೊ ವೆಂಡರ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಪ್ರಾಡಕ್ಟ್ಸ್ಗಳು ತುಂಬ ಕಡಿಮೆ ರೇಟಿಗೆ ತುಂಬ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿ ಕೂಡ ನಮಗೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿ ನಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಈ ಡ್ರೆಸ್ನ ನನಗೆ ನಿಜವಾಗ್ಲೂ ನಂಬೋಕ್ಕಾಗಲ್ಲ. ಇದ್ರ ಪ್ರೈಸ್ ನೀವು ಗೆಸ್ ಮಾಡಿ, ಇದನ್ನು ಕೂಡ ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ. ಸೊ ಈ ಒಂದು ಡ್ರೆಸ್ ಅಂತ ಹೇಳ್ಬೋದು. ಕೆಳಗಡೆ ಈ ಥರ ಬರುತ್ತೆ, ಈ ಥರ ಲಂಗ ಬರುತ್ತೆ, ಈ ಥರ ಟಾಪ್ ಬರುತ್ತೆ ಇದು. ಸೊ ಈ ಥರ ಟಾಪು ಆ್ಯಂಡ್ ಕೆಳಗಡೆ ಬಂದರೆ ಈ ಥರ ಲಂಗ ಬರುತ್ತೆ. ಆ್ಯಂಡ್ ಅದಕ್ಕೆ ಈ ಥರ ನೋಡ್ಬಿಡು ಎಷ್ಟು ಚೆನ್ನಾಗಿದೆ ಇದು ಪ್ಲೀಟ್ಸ್ದು. ಸೊ ಟೈ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ನೋಡಿ ಈ ಥರ ಕೊಟ್ಟಿದ್ದಾರೆ. ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ನೀವು ಮಸ್ಟ್ ಬೈ ಅಂತಲೇ, ಮನೆಯಲ್ಲಿ ಮಕ್ಕಳಿದ್ರೆ, ಚಿಕ್ಕ ಮಕ್ಕಳು ಏನಾದರೂ ಇದ್ದರೆ ಈ ಒಂದು ಡ್ರೆಸ್ನ ನೀವು ಮಸ್ಟ್ ಬೈ ಅಂತ ಹೇಳ್ತೀನಿ. ನಿಮಗೆ ಇದು ತುಂಬಾ ಒಕೇಶನ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ. ಸ್ಕೂಲಲ್ಲೆಲ್ಲ ಫಂಕ್ಷನ್ಸ್ ಇರುತ್ತೆ ನೋಡಿ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಇದು. ಸೊ ಇದು ನೋಡ್ಬೋದು ನೀವು. ಆ್ಯಕ್ಚುಲಿ ಇದ್ರದ್ದು ಇಮೇಜ್ ಕೂಡ ಪಕ್ಕದಲ್ಲಿ ಅಟ್ಯಾಚ್ ಮಾಡ್ತೀನಿ. ಹೇಗೆ ಇಮೇಜ್ ಅಲ್ಲಿತ್ತು, ನನಗೆ ಹೇಗೆ ರಿಸೀವ್ ಆಗಿದೆ ಅನ್ನೋದನ್ನ ನೀವು ನೋಡ್ಬೋದು. ಅಲ್ಲಿ ನೋಡೋಕ್ಕಿಂತನೂ ಕೂಡ ಸಖತ್ತಾಗಿ ಬಂದಿದೆ. ಪ್ಲೀಟ್ಸ್ಗಳು ಕೂಡ ನೋಡಿ ಎಷ್ಟು ಪ್ಲೀಟ್ಸ್ಗಳು ಬಂದಿದೆ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಪ್ಲೀಟ್ಸ್ಗಳು. ಸೊ ಇದರಲ್ಲಿ ಸುಮಾರಷ್ಟು ಏಜಸ್ಗಳೆಲ್ಲ ಅವೈಲೇಬಲ್ ಆಪ್ಷನ್ಸ್ ಇದೆ, ನೋಡಿಬಿಟ್ಟು ತೊಗೋಬೋದು. ಆ್ಯಂಡ್ ಟಾಪ್ ಬಂದುಬಿಟ್ರೆ ಬ್ಯಾಕ್ ಸೈಡ್ ನಿಮಗೆ ಇದು ಕೊಟ್ಟಿದ್ದಾರೆ, ಹುಕ್ಸ್ ಎಲ್ಲ ಬ್ಯಾಕ್ ಸೈಡ್ ಕೊಟ್ಟಿದ್ದಾರೆ. ಸೊ ಫ್ರಂಟ್ ಬಂದರೆ ಸಿಂಪಲ್ ಆಗಿ ಈ ಥರ ಕೊಟ್ಟಿದ್ದಾರೆ. ಸ್ಲೀವ್ಸ್ ನೋಡ್ಬೋದು ಎಷ್ಟು ಕ್ಯೂಟ್ ಆಗಿದೆ, ಸಖತ್ತಾಗಿದೆ ಅಂತ ಹೇಳ್ತೀನಿ. ಕ್ವಾಲಿಟಿ ವೈಸ್ 10/10 ಅಂತ ಹೇಳ್ತೀನಿ ಈ ಒಂದು ಇದಕ್ಕೆ. ಆ್ಯಂಡ್ ಇದನ್ನು ಕೂಡ ನೀವು ನೋಡ್ಬೋದು, ಈ ಥರ ಟೈ ಮಾಡೋದು ಅಟ್ಯಾಚ್ ಇದೆ ಇದು. ಸೊ ಈ ಥರ ಅಟ್ಯಾಚ್ ಬಂದುಬಿಟ್ಟು ಇಲ್ಲಿ ಕೆಳಗಡೆ ಅವ್ರದ್ದೇ ಪ್ಲೀಟ್ಸ್ ಮಾಡಿಬಿಟ್ಟು ಸೊ ಹೊಲಿಗೆ ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕೊಂಡಾಗ ಕೂಡ. ಇದನ್ನು ಹೆಂಗೆ ಕಾಣಿಸ್ತಾ ಇತ್ತು ನನ್ನ ಮಗಳಿಗೆ ಹಾಕೊಂಡಾಗ ಅನ್ನೋದನ್ನು ಕೂಡ ಪಕ್ಕದಲ್ಲಿ ನಿಮಗೆ ಇಮೇಜ್ನ ಅಟ್ಯಾಚ್ ಮಾಡ್ತೀನಿ, ಸೊ ದಟ್ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಈ ಒಂದು ಡ್ರೆಸ್ಸು, ಸೊ ಈ ಒಂದು ಡ್ರೆಸ್ದು ಪ್ರೈಸ್ ಬಂದುಬಿಟ್ಟು ಜಸ್ಟ್ 632 ಸಮಥಿಂಗ್ ಐ ಪೇಯ್ಡ್. ನೋಡ್ಬೋದು. ಇದ್ರದ್ದೊಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ಈ ಒಂದು ಡ್ರೆಸ್ದು. ನೀವು ಹೋಗಿಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಆ್ಯಂಡ್ ತುಂಬ ಏಜಸ್ ಎಲ್ಲ ಅವೈಲೇಬಲ್ ಇದೆ, ಆಪ್ಷನ್ಸ್ ಇದೆ. ಅಪ್ ಟು ಐ ಥಿಂಕ್ 12 ಇಯರ್ಸ್ವರೆಗೂ ಏನೋ ಅವೈಲೇಬಲ್ ಇದೆ, ನೋಡಿಬಿಟ್ಟು ತೊಗೊಳ್ಳಿ. ಕ್ವಾಲಿಟಿ ವೈಸ್ ಎಲ್ಲ ನೋಡೋಕೆ ಹೋದರೆ ಸಖತ್ತಾಗಿದೆ ಅಂತ ಹೇಳ್ತೀನಿ. 600ಗೆ ವರ್ತು. ನಾವು ಹೊರಗಡೆ ಇದನ್ನೇನಾದರೂ ಹೊಲಿಸ್ತೀವ, ನಾವು ಮಟೀರಿಯಲ್ ತೊಗೊಳಕ್ಕೆ ಅವ್ರು ನಮಗೊಂದು 500 ಅಟ್ಲೀಸ್ಟ್ 500-600 ಹೇಳ್ತಾರಲ್ವಾ. ಇನ್ನು ಹೊಲ್ಸಕ್ಕೆ ಬಂದರೆ ಒಂದು ಅಟ್ಲೀಸ್ಟ್ 500-600 ಹೇಳ್ತಾರೆ. ಸೊ ಆಲ್ಮೋಸ್ಟ್ ನಮಗೆ 1000 ಮೇಲೆ ಆಫ್. ಸೊ 500 ನಮಗೆ ಬೆನಿಫಿಟ್ ಆಯ್ತು ಅಂತಲೇ ಹೇಳ್ಬೋದು. 500 ರುಪೀಸು. ಸೊ ಜಸ್ಟ್ 630 ಸಮಥಿಂಗ್ ಮೇಲಿದೆ. 632 ಪ್ರೈಸ್ ಕೂಡ ವೇರಿ ಆಗ್ತಾ ಇರುತ್ತೆ. ಬಟ್ 700 ಒಳಗಡೆನೇ ಇದೆ ಅಂತ ಹೇಳ್ತೀನಿ. 600 ಮೇಲೆ 650 ಒಳಗಡೆನೇ ಇದೆ. ಹೋಗ್ಬಿಟ್ಟು ನೀವು ಒಂದು ಟೈಮ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಕೊಡ್ತೀನಿ, ಚೆಕ್ಔಟ್ ಮಾಡಿಬಿಟ್ಟು ತರಿಸ್ಬೋದು. ವರ್ತ್ ಬಾಯಿಂಗು, ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಆ್ಯಂಡ್ ಆ ಸಾರಿ ಬಗ್ಗೆ ಹೇಳ್ಬೇಕಂದ್ರೆ ಅದನ್ನು ಕೂಡ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ನನ್ನ ಒಂದು ಪೇಜಲ್ಲಿ ಹೇಗಂದರೆ ನನಗೆ ತುಂಬಾ ಇಷ್ಟ ಆಗಿರುವಂಥ ಪ್ರಾಡಕ್ಟ್ಸು ವರ್ತಪ್ಪ, ತರಿಸ್ಕೋಬೋದು. ತುಂಬ ಕಾಸ್ಟ್ಲಿ ಆಗಿರೋದೆಲ್ಲ ನಾನು ರಿವ್ಯೂ ಮಾಡೋಕ್ಕೆ ಹೋಗಲ್ಲ. ತುಂಬ ಬಜೆಟ್ ಫ್ರೆಂಡ್ಲಿ ಆಗಿರೋದು, ವರ್ತ್ ಆಗಿರೋಂಥ ಪ್ರಾಡಕ್ಟ್ಸು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ವೀಡಿಯೋಸಲ್ಲಿ ಆಲ್ಮೋಸ್ಟ್ ನಾನೆಲ್ಲ ಬಜೆಟ್ ಫ್ರೆಂಡ್ಲಿದೆ ಮಾಡ್ತೀನಿ. ಈ ಒಂದು ಸಾರಿ ಅಥವಾ ನೀವು ಬ್ಲೌಸ್ನ ಹೋಗ್ಬಿಟ್ಟು ಸುರೇಖ್ ಸ್ಟುಡಿಯೋನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡಿರಿ. ಸೊ ದ್ಯಾಟ್ ನಿಮಗೆ ಅಲ್ಲಿ ಅವರು ಮೆಸೇಜ್ ಮಾಡಿದ ತಕ್ಷಣ ನಿಮಗೆ ಅವ್ರು ರಿಪ್ಲೈ ಮಾಡ್ತಾರೆ. ನಿಮ್ಗೆ ಯಾವ್ದು ಬೇಕದನ್ನು ನೀವು ಆರ್ಡರ್ನ ಪ್ಲೇಸ್ ಮಾಡ್ಬೋದು. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ರಿ, ಸೊ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವೀಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್.